ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಗರ್ಭಿಣಿ ಸ್ತ್ರೀಯರಲ್ಲಿ ಗರ್ಭದಲ್ಲಿರುವಂಥ ಮಗು ಯಾವುದು ಅಂತ ತಿಳ್ಕೊಳ್ಳೋ ಉತ್ಸುಕತೆ ಇದ್ದೇ ಇರುತ್ತೆ. 6ನೇ ತಿಂಗಳ ನಂತರ ಬೇಬಿ ಮೂಮೆಂಟ್ಸ್ ಅನ್ನೋದು ತುಂಬ ಚೆನ್ನಾಗಿ ಅನುಭವಕ್ಕೆ ಬರ್ತಾ ಇರುತ್ತೆ. ಜಾಸ್ತಿ ಒಂದೇ ಸೈಡಲ್ಲಿ ಒಂದು ಬೇಬಿ ಮೂಮೆಂಟ್ಸ್ ಅನ್ನೋದು ನಮಗೆ ತಿಳಿತಾ ಇರುತ್ತೆ. ಇಲ್ಲ ಲೆಫ್ಟ್ ಅನ್ನೋದು ಮೂಮೆಂಟ್ಸ್ ಇರುತ್ತೆ ಅಥವಾ ರೈಟ್ ಅನ್ನೋದು ಮೂಮೆಂಟ್ಸ್ ಇರುತ್ತೆ. ಈ ರೀತಿ ಯಾಕೆ ಇರುತ್ತೆ, ಅದ್ರ ಜೊತೆಗೆ ಈ ಒಂದು ಮೂಮೆಂಟ್ಸಿಂದ ಬೇಬಿ ಜೆಂಡರನ್ನು ಪ್ರಿಡಿಕ್ಷನ್ ಮಾಡೋದಕ್ಕೆ ಆಗುತ್ತಾ ಅನ್ನೋ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ, ಖಂಡಿತವಾಗ್ಲೂ ಇನ್ಫಾರ್ಮೇಟಿವ್ ಆಗಿರುತ್ತೆ. ನಾರ್ಮಲ್ ಆಗಿ ಬೇಬಿ ಮೂಮೆಂಟ್ಸ್ ಅನ್ನೋದು 16ನೇ ವಾರದಿಂದ 24 ವಾರದ ಒಳಗಡೆ ಶುರುವಾಗೋಗುತ್ತೆ. ಆವಾಗ ಶುರುವಾದಂಥ ಒಂದು ಬೇಬಿ ಮೂಮೆಂಟ್ಸ್ ಅನ್ನೋದು 9ನೇ ತಿಂಗಳವರೆಗೂ ನಿಮಗೆ ಕಂಟಿನ್ಯೂ ಆಗುತ್ತೆ. ಬೇಬಿ ಮೂಮೆಂಟ್ಸ್ ಅನ್ನೋದು 6 ತಿಂಗಳು, 7, 8ನೇ ತಿಂಗಳಲ್ಲಿ ನಿಮಗೆ ತುಂಬ ಚೆನ್ನಾಗೇ ಫೀಲ್ ಆಗ್ತಾ ಇರುತ್ತೆ. ಈ 3 ತಿಂಗಳಲ್ಲಿ ಬೇಬಿ ಮೂಮೆಂಟ್ಸ್ ಅನ್ನೋದು ಚೆನ್ನಾಗಿರಬೇಕು. ಬೇಬಿ ಮೂಮೆಂಟ್ಸು ಚೆನ್ನಾಗಿ ಆಗ್ತಾ ಇದೆ, ನಿಮಗೆ ಅದು ಫೀಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಬೇಬಿ ಗರ್ಭದಲ್ಲಿ ಆರೋಗ್ಯವಾಗಿದೆ, ಸಂತೋಷವಾಗಿ ಇದೆ ಅಂತ ಅದರ ಅರ್ಥ. ಈ 6, 7, 8ನೇ ತಿಂಗಳಲ್ಲೇ ಬೇಬಿ ಮೂಮೆಂಟ್ಸ್ ಅನ್ನೋದು ಅಧಿಕವಾಗೇ ಇರುತ್ತೆ. ಇನ್ನು ಬೇಬಿ ಮೂಮೆಂಟ್ಸು ಒಂದು ಸೈಡಲ್ಲೇ ನಮಗೆ ಯಾಕೆ ಇರುತ್ತೆ, ಜಾಸ್ತಿ ಇರುತ್ತೆ ಅಂತ ನೋಡೋದಾದರೆ, ಇನ್ನು ಬೇಬಿ ಮೂಮೆಂಟ್ಸ್ ಅನ್ನೋದು ಯಾವುದ್ರ ಮೇಲೆ ಆಧಾರಿತವಾಗಿರುತ್ತೆ ಅಂತ ಹೇಳಿದ್ರೆ ಬೇಬಿ ಇರುವಂಥ ಪೊಸಿಷನ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಇನ್ನು ಗರ್ಭದಲ್ಲಿರುವಂಥ ಬೇಬಿ ಕಾಲಿನ ಕಡೆ ಜಾಸ್ತಿ ಮೂಮೆಂಟ್ಸ್ ಅನ್ನೋದು ಮಾಡ್ತಾ ಇರುತ್ತೆ. ಅದು ಗರ್ಭದಲ್ಲಿ ಕಾಲು ಯಾವ ಕಡೆ ಇರುತ್ತೋ ಆ ಕಡೆ ಒಂದು ಮೂಮೆಂಟ್ಸ್ ಅನ್ನೋದು ಇರುತ್ತೆ. ಆ ಸೈಡಲ್ಲಿ ನಮಗೆ ಮೂಮೆಂಟ್ಸ್ ಅನ್ನೋದು ಫೀಲ್ ಆಗ್ತಾ ಇರುತ್ತೆ. ಒಂದು ಗರ್ಭಿಣಿ ಸ್ತ್ರೀಗೆ ಬೇಬಿ ಮೂಮೆಂಟ್ಸ್ ಅನ್ನೋದು ಲೆಫ್ಟ್ ಸೈಡು ಅಥವಾ ರೈಟ್ ಸೈಡ್ಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ಬೇಬಿ ಟ್ರಾನ್ಸ್ವರ್ಸ್ ಪೊಸಿಷನಲ್ಲಿ ಇದೆ ಅಂತ ಅರ್ಥ. ಅಂದರೆ ಬೇಬಿ ಅಡ್ಡಲಾಗಿ ಇದೆ ಅಂತ ಅರ್ಥ. ಒಂದು ಸೈಡು ತಲೆ ಇದ್ದರೆ ಇನ್ನೊಂದು ಸೈಡು ಕಾಲಿರುತ್ತೆ. ಯಾವ ಸೈಡು ಲೆಗ್ಸ್ ಇರುತ್ತೋ ಆ ಕಡೆ ಮೂಮೆಂಟ್ಸ್ ಅನ್ನೋದು ಗರ್ಭಿಣಿ ಸ್ತ್ರೀಯರಿಗೆ ಫೀಲ್ ಆಗ್ತಾ ಇರುತ್ತೆ. ಈ ರೀತಿ ಒಂದು ಸೈಡು ಮೂಮೆಂಟ್ಸು ಫೀಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಒಂದು ಮೂಮೆಂಟ್ಸು ನಿಮಗೆ 32 ವಾರಗಳವರೆಗೆ ಒಂದೇ ಒಂದು ಸೈಡಲ್ಲಿ ಮೂಮೆಂಟ್ಸ್ ಅನ್ನೋದು ಆಗ್ತಾ ಇರುತ್ತೆ. ಯಾಕೆಂದರೆ ಆ ಟೈಮಲ್ಲಿ ಬೇಬಿ ಟ್ರಾನ್ಸ್ಫರ್ಸ್ ಪೊಸಿಷನಲ್ಲಿ ಇರುತ್ತೆ. ಒಂದು ಸೈಡು ತಲೆ, ಒಂದು ಸೈಡು ಕಾಲು ಇರೋದ್ರಿಂದ ಅದ್ರ ಮೂಮೆಂಟ್ಸು ಕಾಲಲ್ಲಿ ಮಾಡ್ತಾ ಇರೋದ್ರಿಂದ ಆ ಸೈಡು ನಮಗೆ ಮೂಮೆಂಟ್ಸ್ ಅನ್ನೋದು ತಿಳಿಯುತ್ತೆ. ಇದು 32ನೇ ವಾರದವರೆಗೂ ಈ ರೀತಿ ಮೂಮೆಂಟ್ಸ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. 32 ವಾರಗಳ ನಂತರ ಬೇಬಿ ಒಂದು ಸಿಫಾಲಿಕ್ ಪೊಸಿಷನ್ಗೆ ಬರುತ್ತೆ. ಅಂದರೆ ಹೆಡ್ ಡೌನ್ ಪೊಸಿಷನ್ಗೆ ಬಂದುಬಿಡುತ್ತೆ. ಆಗ ನಿಮಗೆ ಮೂಮೆಂಟ್ಸ್ ಅನ್ನೋದು ಎದೆ ಭಾಗದಲ್ಲಿ ನಿಮಗೆ ಫೀಲ್ ಆಗುತ್ತೆ. ಕಾಲುಗಳು ಮೇಲೆ ಹೋಗಿ ತಲೆ ಕೆಳಗಡೆ ಬರೋದ್ರಿಂದ ಆಗ ನಿಮಗೆ ಮೂಮೆಂಟ್ಸ್ ಅನ್ನೋದು ಎದೆ ಭಾಗದಲ್ಲಿ ಸ್ವಲ್ಪ ಫೀಲ್ ಆಗುತ್ತೆ. ಇನ್ನು ಬೇಬಿ ಮೂಮೆಂಟ್ಸು ಲೆಫ್ಟ್ ಅಥವಾ ರೈಟ್ ಸೈಡ್ ಜಾಸ್ತಿ ಇದ್ದರೆ ಬಾಯ್ ಅಥವಾ ಗರ್ಲ್ ಅಂತ ಪ್ರೆಡಿಕ್ಷನ್ ಮಾಡ್ಬೋದಾ ಅಂತ ನೋಡೋದಾದರೆ ಇದಕ್ಕೆ ಯಾವುದೇ ರೀತಿಯಾದಂಥ ಸೈಂಟಿಫಿಕ್ ಪ್ರೂವನ್ ಮೆಥಡ್ ಅನ್ನೋದು ಇಲ್ಲ. ಬೇಬಿ ಎಲ್ಲ ಕಡೆನೂ ಮೂಮೆಂಟ್ಸ್ ಅನ್ನೋದು ಮಾಡ್ತಾ ಇರುತ್ತೆ. ಇಲ್ಲ ರೈಟ್ ಸೈಡು ಅಥವಾ ಲೆಫ್ಟ್ ಸೈಡು ಮೂಮೆಂಟ್ಸ್ ಅನ್ನೋದು ಮಾಡ್ತಾ ಇರುತ್ತೆ. ಅದು ಅದರ ಪೊಸಿಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಓಲ್ಡ್ ವೈಫ್ ಟೇಲ್ಸನ್ನು ತಗೊಂಡ್ರೆ ನಮ್ಮ ಒಂದು ಹಿರಿಯರು ಅಥವಾ ಪೂರ್ವಿಕರು ಹೇಳಿರುವಂಥ ಪ್ರಕಾರ ರೈಟ್ ಸೈಡು ಹೆವಿ ಆಗಿದ್ದು ಲೆಫ್ಟ್ ಸೈಡು ಮೂಮೆಂಟ್ಸು ಜಾಸ್ತಿ ಫೀಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಬಾಯ್ ಬೇಬಿ ಆಗುವಂಥ ಚಾನ್ಸಸ್ ಇದೆ. ಓಲ್ಡ್ ವೈಫ್ ಟೇಲ್ಸನ್ನು ತಗೊಳ್ಳೋದಾದರೆ ಅವರ ಎಕ್ಸ್ಪೀರಿಯನ್ಸ್ ಮುಂದೆ ಯಾವುದೇ ಒಂದು ಸೈಂಟಿಫಿಕ್ಕು ಅಥವಾ ಮೆಡಿಕಲ್ಲು ಯಾವುದೂ ಇಲ್ಲ ಅಂತ ಹೇಳ್ಬೋದು. ಇದೊಂದು ಇನ್ಫಾರ್ಮೇಷನ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.